ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊತೀವಿ. ನಾವು ಕೂಡ ಚೆನ್ನಾಗಿದ್ದೀವಿ. ಯಾರಾದರೂ ಹೊಸಬ್ರು ವಿಡಿಯೋ ನೋಡ್ತಾ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋನ ಹೆಣ್ತನ ವಾಚ್ ಮಾಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ. ಸೋಮವಾರ ದಿವಸ ಶಿವನ ಪೂಜೆ ಹೇಗೆ ಮಾಡುವುದು ಅಂತ ಮಾಹಿತಿನ ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ. ಸಪೋರ್ಟ್ ಮಾಡಿ. ಹಾಗೆ ಬನ್ನಿ ಏನೇನು ಮಾಹಿತಿ ಅಂತ ತಿಳ್ಕೊಳ್ಳೋಣ. ಶಿವನ ಪೂಜೆಯನ್ನು ಸೋಮವಾರದಂದು ಸಕಾಲಿಕವಾಗಿ ಶ್ರದ್ಧೆಯಿಂದ ಮತ್ತು ಶುದ್ಧ ಚಿತ್ತದಿಂದ ಮಾಡುವುದಕ್ಕೆ ಒಂದು ವಿಶೇಷ ಮಹತ್ವವಿದೆ. ಈ ದಿನವನ್ನು ಶಿವನಿಗಾಗಿ ನಿಶ್ಚಯಿಸಿದ ದಿನವೆಂದು ಶಾಸ್ತ್ರಗಳನ್ನು ಹೇಳುತ್ತವೆ. ಹೀಗಾಗಿ ಪೂಜೆಯನ್ನು ಸರಿಯಾದ ಕ್ರಮದಲ್ಲಿ ಭಕ್ತಿಯಿಂದ ನೆರವೇರಿಸುವುದರಿಂದ ದೇವರು ಅನುಗ್ರಹವನ್ನು ಕರುಣಿಸುತ್ತಾನೆ ಎಂಬ ನಂಬಿಕೆ ಇದೆ. ಎಲ್ಲಿ ಪೂಜಾ ಕ್ರಮವನ್ನು ವಿವರಿಸುತ್ತೇವೆ. ಶುಚಿಯಾಗಿ ಮುಂಜಾನೆಯೇ ಎದ್ದು ಸ್ನಾನ ಮಾಡುವುದು. ಸೋಮವಾರದ ಪೂಜೆಗೆ ಮುಂಚೆ ನದಿಯಲ್ಲಿ ಅಥವಾ ಮನೆಯಲ್ಲಿಯೇ ಗಂಗಾಜಲವನ್ನು ಬೆರೆಸಿ ಸ್ನಾನ ಮಾಡುವುದು ಶ್ರದ್ಧೆಯುಕ್ತ. ಶುದ್ಧವಾದ ಬಟ್ಟೆ ಧರಿಸಿ ಮನಸ್ಸು ಮತ್ತು ದೇಹವನ್ನು ಪವಿತ್ರಗೊಳಿಸಬೇಕು. ಪೂಜಾ ಸಾಮಗ್ರಿಗಳು ತಯಾರಿಕೆ: ಬಿಳಿ ಪುಷ್ಪಗಳು, ಆಕೃತಿಕ ಅಥವಾ ಸುಗಂಧವಿಲ್ಲದ ಹೂಗಳು, ಶಿವನಿಗೆ ಅತ್ಯಂತ ಪ್ರಿಯ ಅಕ್ಕಿ, ಹಾಲು, ಮೊಸರು, ತುಳಸಿ, ಮದ್ದು ಮತ್ತು ಗಂಗಾಜಲ. ತಾಮ್ರ ಅಥವಾ ಬೆಳ್ಳಿಯ ಪಾತ್ರೆಗಳಲ್ಲಿ ನೀರನ್ನು ಇಟ್ಟುಕೊಳ್ಳಿ. ಧೂಪ, ದೀಪ, ಆರತಿಯನ್ನು ಬಳಸುವ ಸಾಮಗ್ರಿಯನ್ನು ಮತ್ತು ಕರ್ಪೂರ, ಹರಿದ್ರೆ, ಕುಂಕುಮ ಮತ್ತು ಚಂದನದ ಪೇಸ್ಟು. ಪೂಜಾ ಸ್ಥಳದ ತಯಾರಿ: ಮನೆ ಅಥವಾ ದೇವಾಲಯದಲ್ಲಿ ಶಿವನ ವಿಗ್ರಹ ಅಥವಾ ಲಿಂಗವನ್ನು ಶುದ್ಧ ವಾಣಿಗಂಗಾಜಲದಿಂದ ಶುಚಿ ಮಾಡಿರಿ. ದೇವರ ಮುಂದೆ ಪವಿತ್ರ ತಗಡಿನ ವಸ್ತುಗಳನ್ನು ಹಾಸಿ ಅಲ್ಲಿ ಸಾಮಗ್ರಿಗಳನ್ನು ವಸ್ತುಪಟ್ಟು ಪೂಜಾ ಕ್ರಿಯೆಗೆ ಸಿದ್ಧವಾಗಿರಿ. ಪೂಜೆಯನ್ನು ಪ್ರಾರಂಭಿಸುವ ಮುಂಚೆ ಶಾಂತಿ ಮಂತ್ರವನ್ನು ಪಠಿಸಬೇಕು. ಮನಸ್ಸು ಸ್ಥಿರವಾಗಲು ಒಂದು ಸಹಾಯ ಮಾಡುತ್ತದೆ. ತಾಮ್ರ ಅಥವಾ ಬೆಳ್ಳಿಯ ಪಾತ್ರೆಯಲ್ಲಿ ನೀರು ತುಂಬಿ ಅದರ ಮೇಲೆ ದಿಂಬಲು ಹೂವಿನಿಂದ ಪೂಜೆ ಮಾಡಿ. ಕಲಶದಲ್ಲಿ ಗಂಗಾಜಲವನ್ನು ಬೆರೆಸಿ ಪವಿತ್ರಗೊಳಿಸಿ. ಗಂಗಾಜಲವನ್ನು ಪೂಜಾ ಸ್ಥಳದಲ್ಲಿ ಎಲ್ಲ ಕಡೆ ಚಿಮುಕಿಸುವ ಮೂಲಕ ಆ ಸ್ಥಳವನ್ನು ಶುದ್ಧೀಕರಿಸಿ. ತಾವು ಕೂಡ ಪವಿತ್ರವಾಗಿರುವ ಭಾವದಿಂದ ಕ್ರಮದಲ್ಲಿ ತೊಡಗಿಸಬೇಕು. ಶಿವನ ಮಂತ್ರವನ್ನು ಪಠಿಸಿ. ಈ ಮಂತ್ರವನ್ನು 108 ಬಾರಿ ಪಠಿಸುವುದು ಅತ್ಯಂತ ಶ್ರೇಷ್ಠ. ಶಿವಲಿಂಗಕ್ಕೆ ಹಾಲು, ತುಳಸಿ, ಗಂಗಾಜಲ, ಚಂದನ, ಹಾಲು ಮತ್ತು ಮಧು ಮುಂತಾದವುಗಳಿಂದ ಅಭಿಷೇಕವನ್ನು ಮಾಡುವುದು ಶಿವನ ಪ್ರಿಯ ಕಾರ್ಯವಾಗಿದೆ. ಅಭಿಷೇಕದ ನಂತರ ಶಿವನಿಗೆ ಚಂದನ, ಕುಂಕುಮ, ಹೂಗಳನ್ನು ಮತ್ತು ಬಿಲ್ಲಪತ್ರೆಯನ್ನು ಅರ್ಪಿಸಿ. ಬಿಲ್ಲಪತ್ರೆಯನ್ನು ಅರ್ಪಿಸುವಾಗ ಇದು 3 ಕೋಣೆಯ ಬಿಳೆಯಾಗಿರಬೇಕು ಎಂಬುದನ್ನು ಖಚಿತಪಡಿಸಿ. ಶಿವನಿಗೆ ಹಾಲು, ಸಕ್ಕರೆ ಮತ್ತು ಫಲಗಳು ಪ್ರಧಾನವಾಗಿ ನೈವೇದ್ಯದ ರೂಪದ ನೀಡಲಾಗುತ್ತದೆ. ನೈವೇದ್ಯವನ್ನು ಅರ್ಪಿಸುವಾಗ ಭಕ್ತಿಯಿಂದ ಶ್ಲೋಕಗಳನ್ನು ಪಠಿಸಿ. ಆರತಿಯನ್ನು ಶ್ರದ್ಧೆಯಿಂದ ಕರ್ಪೂರದ ಮೂಲಕ ಬೆಳಗಿಸಿ ಧೂಪವನ್ನು ತೊಡಗಿಸಬೇಕು. ಆರತಿಯ ಸಂದರ್ಭದಲ್ಲಿ ಎಲ್ಲರಿಗೂ ಆರತಿಯ ಜ್ಯೋತಿಯನ್ನು ತೋರಿಸಿ ಶಿವನನ್ನು ಪ್ರಾರ್ಥಿಸಿ ತಮ್ಮ ಕಷ್ಟಗಳನ್ನು ಪರಿಹರಿಸಲು ಶಾಂತಿಯನ್ನು ನೀಡಲು ಮನವೊಲಿಸಿಕೆ. ಈ ಸಂದರ್ಭದಲ್ಲಿ ಮಹಾಮೃತ್ಯುಂಜಯ ಮಂತ್ರವನ್ನು ಪಠಿಸುವುದು ಶ್ರೇಷ್ಠ. ಪೂಜೆಯ ಅಂತ್ಯದಲ್ಲಿ ಹರಿದ್ರೆ, ಕುಂಕುಮವನ್ನು ವಿವರಿಸಿ ಪ್ರಸಾದವನ್ನು ಎಲ್ಲರಿಗೂ ಹಂಚಿ. ಶಿವನ ಆರಾಧನೆಯ ದೈಹಿಕ ಮತ್ತು ಮಾನಸಿಕ ಶಾಂತಿಯನ್ನು ತರಲು ಸಹಾಯವಾಗಿದೆ. ಸೋಮವಾರದ ಶಿವನ ಪಾಡುಗಳು ಕರ್ಮ ವಿಚ್ಛೇದನ, ಆರೋಗ್ಯ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆ ಅನುಕೂಲವಾಗಿರುತ್ತದೆ. ಬಿಲ್ಲಪತ್ರೆ ಅಥವಾ ಅಲಂಕಾರಗಳನ್ನು ಮೂಲಕ ಕೃತಜ್ಞತೆಯನ್ನು ವ್ಯಕ್ತಪಡಿಸುವ ಭಕ್ತರ ಧರ್ಮವಾಗಿದೆ. ಸೋಮವಾರ ಶಿವನ ಪೂಜೆ ಪ್ರಕ್ರಿಯೆಯನ್ನು ವಿವರಿಸಿದೆ. ನೀವು ಪೂಜೆಯನ್ನು ಪ್ರಾರಂಭಿಸಲು ಸಿದ್ಧರಾಗಿರಬಹುದು. ನೋಡಿ ಸ್ನೇಹಿತರೆ, ಇವತ್ತಿನ ಶಿವನ ಬಗ್ಗೆ ಏನು ಮಾಹಿತಿ ಅಂತ ಸ್ವಲ್ಪ ತಿಳಿಸಿಕೊಟ್ಟಿದ್ದೀನಿ. ಯಾರಿಗಾದರೂ ವಿಡಿಯೋ ಇಷ್ಟ ಆಗದೇ ಇರಬಹುದು. ಸ್ಕಿಪ್ ಮಾಡದೆ ಎಂಟು ಕೇಳಿಸ್ಕೊಳ್ಳಿ ಅಂತ ಕೇಳ್ತೀನಿ ಸ್ನೇಹಿತರೆ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಭಾವಿಸ್ತಾ ಇದ್ದೀನಿ.
ಎಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ.